ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ನಾವು ಹೇಗೆ ಪ್ರಾರ್ಥಿಸಬೇಕು, ಹೇಗೆ ಪ್ರಾರ್ಥಿಸಬಾರದು, ಯಾರ ಬಳಿಯಲ್ಲಿ ಪ್ರಾರ್ಥಿಸಬೇಕು, ಹೇಗೆಂದು ಪ್ರಾರ್ಥಿಸಬೇಕೆಂದು ವಿವರಿಸುತ್ತಾರೆ. ಪ್ರಿಯರೇ, ಪ್ರಾರ್ಥನೆ ಎಂಬುದು ಟೂ ವೇ ಕಮ್ಯುನಿಕೇಷನ್ ಆಗಿದೆ. ಸ್ವರ್ಗೀಯ ತಂದೆ ಮತ್ತು ಅವರ ಮಕ್ಕಳಾದ ನಮ್ಮೊಂದಿಗಿರುವ ವೈಯಕ್ತಿಕ ಅನ್ಯೋನ್ಯತೆ ಆಗಿದೆ. ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಪ್ರಿಯರೇ, ಇಂದು ಎಲ್ಲ ಧರ್ಮದವರು ಆಯಾಯ ಧರ್ಮದಲ್ಲಿ ಪ್ರಾರ್ಥಿಸುತ್ತಾರೆ. ಯಾರ ಬಳಿ ಪ್ರಾರ್ಥಿಸಬೇಕೆಂದು ಹಲವರಿಗೆ ತಿಳಿದಿಲ್ಲ. ಮೂಢರಂತೆ ಮನುಷ್ಯ ಕೈಯಿಂದ ಮಾಡಿದ ಮೂರ್ತಿಗಳನ್ನಿಟ್ಟು ದೇವರು ಸೃಷ್ಟಿ ಮಾಡಿದ ಸೃಷ್ಟಿಯನ್ನು ಮುಂದಿಟ್ಟು ಪ್ರಾರ್ಥಿಸುತ್ತಾರೆ, ಆರಾಧಿಸುತ್ತಾರೆ. ನಾವು ಪ್ರಾರ್ಥಿಸಬೇಕು ನಮ್ಮ ತಂದೆಯಾದ ಸೃಷ್ಟಿಕರ್ತರನ್ನು, ನಮ್ಮನ್ನು ಉಂಟು ಮಾಡಿದವರನ್ನು. ಅವರೇ ಭೂಲೋಕ ಪರಲೋಕದ ಒಡೆಯರಾಗಿದ್ದಾರೆ, ಉಂಟು ಮಾಡಿದವರಾಗಿದ್ದಾರೆ. ಅವರೇ ನಮ್ಮ ಆಗು ಹೋಗುಗಳನ್ನು, ನಮ್ಮ ಹಿಂದೆ ಮುಂದೆಯನ್ನು ಬಲ್ಲವರಾಗಿದ್ದಾರೆ. ಅವರೇ ನಮ್ಮ ಶಕ್ತಿ, ಬಲ, ಜ್ಞಾನ, ಸಾಂತ್ವನ ಆಗಿದ್ದಾರೆ. ನಮ್ಮನ್ನು ಅತಿಯಾಗಿ ಪ್ರೀತಿಸುವ, ನಮ್ಮ ಒಳಿತನ್ನೇ ಬಯಸುವ ದೇವರು ನಮ್ಮ ಪಿತ ದೇವರು, ನಮ್ಮ ತಂದೆ ಡ್ಯಾಡಿ ಆಗಿದ್ದಾರೆ. ನಾವಿಂದು ಅವರ ಬಳಿಯಲ್ಲಿ ಪ್ರಾರ್ಥಿಸಬೇಕು. ಒಂದು ಆಧ್ಯಾತ್ಮಿಕ ಸಂಬಂಧವಿಲ್ಲದೆ, ಯೇಸು ಕ್ರಿಸ್ತರ ಮುಖಾಂತರ ತಂದೆಯ ಅನ್ಯೋನ್ಯತೆಗೆ, ಸಂಬಂಧಕ್ಕೆ ಬಾರದೆ ನಾವು ಪ್ರಾರ್ಥಿಸಲು ಸಾಧ್ಯವಿಲ್ಲ. ಅದಕ್ಕಾಗಿ ಒಂದು ಆತ್ಮಿಕ ಜನ್ಮ ಮುಖ್ಯ. ಯಾವ ರೀತಿಯಲ್ಲಿ ಭೌತಿಕವಾಗಿ ಒಂದು ಮಗು ಹುಟ್ಟಿದಾಗ, ಆ ಹುಟ್ಟಿದ ಮಗು ಬೆಳೆಯುತ್ತಿರುವಾಗ ತನ್ನ ತಂದೆಯ ಪರಿಚಯ ಆಗಿ ಆ ತಂದೆಯನ್ನು ಅರಿತುಕೊಳ್ಳುತ್ತೆ, ತಂದೆಯ ಅನ್ಯೋನ್ಯತೆಯಲ್ಲಿ ಬೆಳೆಯುತ್ತೋ, ಅದೇ ರೀತಿಯಲ್ಲಿ ನಮಗೊಂದು ಆತ್ಮಿಕ ಜನ್ಮ, ಹೊಸ ಹುಟ್ಟು ಆಗಬೇಕು. ಆಗ ಮಾತ್ರ ನಮಗೆ ಕಪಟತನವಿಲ್ಲದೆ, ಡೌಟ್ ಇಲ್ಲದೆ ಪ್ರಾರ್ಥಿಸ್ಬೋದು. ಸಂಬಂಧವಿಲ್ಲದಿರುವಾಗ ನಾವು ಪರಾಕಿಯರಂತೆ ನಿರರ್ಥಕ ಪದಗಳನ್ನು ಪಿಸಿಗುಟ್ಟುತ್ತೇವೆ. ಸಂಬಂಧವಿರುವಾಗ ನಮಗೆ ತಿಳಿದಿದೆ, ನಮ್ಮ ಅಗತ್ಯಗಳೇನೆಂದು ನಮ್ಮ ಪಿತನಿಗೆ, ನಮ್ಮ ತಂದೆಗೆ ತಿಳಿದಿದೆ ಎಂಬ ಅರಿವು ನಮಗಿರುತ್ತೆ. ನಾವಿಂದು ಹೇಗೆ ಪ್ರಾರ್ಥಿಸಬೇಕೆಂದು ಯೇಸು ಅವರ ಅಂತರಾತ್ಮರು ನಮಗೆ ಕಲಿಸಿಕೊಡ್ತಾರೆ. ನಮ್ಮಲ್ಲಿ ಆ ಅಂತರಾತ್ಮರು ಇದ್ದಾರೆ, ಅವರು ನಮಗೆ ಹೇಳಿಕೊಡ್ತಾರೆ. ಸ್ವರ್ಗದಲ್ಲಿರುವ ಓ ನಮ್ಮ ತಂದೆಯೇ, ನಿಮ್ಮ ಪವಿತ್ರ ನಾಮ ಪೂಜಿತವಾಗಲಿ. ನಮ್ಮ ಪ್ರಾರ್ಥನೆಯಲ್ಲಿ ಯಾವಾಗಲೂ ಕೃತಜ್ಞತೆ ಇರುತ್ತೆ. ನಮ್ಮ ಪ್ರಾರ್ಥನೆಯಲ್ಲಿ ಯಾವಾಗಲೂ ದೇವರ ಸಾಮ್ರಾಜ್ಯ ಅಂದರೆ ಅವರ ಆಳ್ವಿಕೆಗೆ ನಮ್ಮನ್ನೇ ನಾವು ಬಿಟ್ಟು ಕೊಡುವವರಾಗಿರ್ತೇವೆ. ಅವರ ಆಳ್ವಿಕೆಯಲ್ಲಿ ಶಾಂತಿ, ಸಮಾಧಾನ, ಸತ್ಸಂಬಂಧ, ನೀತಿ ಇರುತ್ತೆ. ಇಲ್ಲಿ ನಮ್ಮ ಚಿತ್ತ ನಾವು ಬಯಸೋದಿಲ್ಲ. ಅಪ್ಪ, ನಿಮ್ಮ ಚಿತ್ತ ನೆರವೇರಲಿ, ಸ್ವರ್ಗದಲ್ಲಿ ಇರುವ ಪ್ರಕಾರ ಅದು ನನ್ನಲ್ಲಿ, ನಮ್ಮ ಸಮಾಜದಲ್ಲಿ, ಕುಟುಂಬದಲ್ಲಿ, ಸಭೆಯಲ್ಲಿ ನೆರವೇರಲಿ. ಇಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳು ಲೋಕದವುಗಳು ಅಳಿದು ಹೋಗುವಂಥದ್ದು. ಆದ್ದರಿಂದ ನಾವು ಅಪ್ಪ ನಿಮ್ಮ ಚಿತ್ತ ನೆರವೇರಲಿ ಎಂದು ಪ್ರಾರ್ಥಿಸ್ತೇವೆ. ಅಪ್ಪನ ಚಿತ್ತವಾಗಿದೆ ನಾವೆಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು, ನಾವು ಯಾರೂ ನಾಶ ಆಗಬಾರ್ದೆಂದು. ಹೌದು ಪ್ರಿಯರೇ, ಯೇಸು ಕ್ರಿಸ್ತರ ಮಾದರಿ ಪ್ರಾರ್ಥನೆ ನಮ್ಮೆಲ್ಲರಿಗೂ ಎಲ್ಲರನ್ನು ಕ್ಷಮಿಸಲು, ಎಲ್ಲರನ್ನು ಪ್ರೀತಿಸಲು, ಸಹಿರಿಸಲು ಬೇಕಾದ ಶಕ್ತಿ, ಬಲವನ್ನು ಕೊಡುತ್ತದೆ. ಜ್ಞಾನದಲ್ಲಿ ನಮ್ಮನ್ನು ನಡೆಸುವಂಥದ್ದಾಗಿದೆ. ಆದ್ದರಿಂದ ಪ್ರಿಯರೇ, ಯೇಸು ಕ್ರಿಸ್ತರ ಕುರಿತಾದ ಸತ್ಯ ಶುಭ ಸಂದೇಶದಲ್ಲಿ ವಿಶ್ವಾಸ ಇಟ್ಟು ನಾವು ಮೊದಲು ಪವಿತ್ರಾತ್ಮರನ್ನು ಸ್ವೀಕಾರ ಮಾಡೋಣ. ಆಗ ಪ್ರಾರ್ಥನೆ ನಮ್ಮ ಜೀವವಾಗುತ್ತೆ ಮತ್ತು ಜೀವನವಾಗುತ್ತೆ. ಆಮೇನ್. ಪ್ರೈಸ್ ದ ಲಾರ್ಡ್.